ಇವರು ಏನು ಸಲ್ಲಿಕೆ ಮಾಡಿದರು ಕಂಟೆಂಪ್ಟು, ಯಾವುದಕ್ಕೆ ಕಂಟೆಂಪ್ಟು ಅನ್ನುವಂಥದ್ದು ನನಗೆ ಗೊತ್ತಿಲ್ಲ. ಇದು ಇನ್ಫ್ಲೂಯೆನ್ಸ್ಗೆ ಒಳಗಾಗಿದ್ದಾರೆ ಅಂತ ಲೋಕಾಯುಕ್ತ SP ಮೇಲೆ ಒಂದು ಕಂಪ್ಲೇಂಟ್ನ ಹಾಕುವಂಥ ಕೆಲಸವನ್ನು ಮಾಡಿದರು, ಅದನ್ನು ರಿಜೆಕ್ಟ್ ಮಾಡಿದ್ದಾರೆ. ಇಟ್ ಈಸ್ ಹೆಲ್ಡ್ ದಟ್ ದ ಡೈರೆಕ್ಟರೇಟ್ ಆಫ್ ಎನ್ಫೋರ್ಸ್ಮೆಂಟ್ ಆರ್ ಹ್ಯಾವಿಂಗ್ ರೈಟ್ ಟು ಇಂಟರ್ವೆನ್ ಇನ್ ದ ಕೇಸ್ ಆ್ಯಸ್ ಅಗ್ರೀವ್ಡ್ ಪರ್ಸನ್ಸ್ ಫಾರ್ ಲಿಮಿಟೆಡ್ ಎಕ್ಸ್ಟೆಂಟ್. ಬಹಳ ಸ್ಪಷ್ಟವಾಗಿ ಲೋಕಾಯುಕ್ತ ಸ್ಪೆಷಲ್ ಕೋರ್ಟ್ನವರು ED ಅವ್ರಿಗೂ ಮಂಗಳಾತಿ ಮಾಡಿದ್ದಾರೆ. ED ಎಲ್ಲಿ ಬೇಕೋ ಯಾವ ತನಿಖೆ ಬೇಕಾದ್ರೂ ಮಾಡುವಂಥದಕ್ಕೆ ಅವಕಾಶ ಇಲ್ಲ, ನಿಮಗೆ ಲಿಮಿಟೆಡ್ ಸ್ಕೋಪ್ ಇದೆ. ಇವ್ರು 4 ಜನ ಹೊರತುಪಡಿಸಿ ನಿಮ್ಗೆ ಇನ್ನೇನಾದರೂ ಇದ್ದರೆ ಇನ್ವೆಸ್ಟಿಗೇಟ್ ಮಾಡುವಂಥದಕ್ಕೆ ನಿಮಗೆ ಅಧಿಕಾರ ಇದೆ ಅಂತ. ಯಾಕೆಂದರೆ ಇದೇ ಸ್ನೇಹಮಯಿ ಕೃಷ್ಣರವರು ಹೈಕೋರ್ಟಲ್ಲಿ ಇವರ ಅಪ್ಲಿಕೇಶನ್ ರಿಜೆಕ್ಟ್ ಆದಮೇಲೆ ಇಮ್ಮಿಡಿಯೇಟಾಗಿ EDಗೆ ಹೋಗ್ತಾರೆ. EDಗೆ ಬೆಳಗ್ಗೆ ಒಂದು ಮೇಲನ್ನು ಕಂಪ್ಲೇಂಟ್ ಮಾಡ್ತಾರೆ, ಸಾಯಂಕಾಲ 4 ಗಂಟೆಗೆ FIR ಆಗುತ್ತೆ ಸಿದ್ದರಾಮಯ್ಯನವ್ರ ವಿರುದ್ಧ. ED ಅವರು ಒಬ್ಬ ಸ್ನೇಹಮಯಿ ಕೃಷ್ಣ ಅನ್ನುವಂಥ ಒಬ್ಬ ಸೈಡ್ ಆ್ಯಕ್ಟ್ರು, 44 ಕೇಸ್ಗಳಿರುವಂಥ ಒಬ್ಬ ಕ್ರಿಮಿನಲ್ ಹಿನ್ನೆಲೆ ಉಳ್ಳಿರುವಂಥ ಒಬ್ಬ ವ್ಯಕ್ತಿ ಒಂದು ಮೇಲಲ್ಲೇ ಒಂದು ಕಂಪ್ಲೇಂಟ್ ಲಾಡ್ಜ್ ಮಾಡಿದ್ರೆ ಚೀಫ್ ಮಿನಿಸ್ಟರ್ ವಿರುದ್ಧ ಅದು ಇಮ್ಮಿಡಿಯೇಟಾಗಿ FIR ಮಾಡ್ತಾರೆ.